ರೀ ನಿಮ್ಮಮ್ಮ ಜಮೀನೆಲ್ಲನೂ ಮಾರಾಕ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಯಾರೋ ಜಮೀನು ನೋಡಕ್ಕೆ ಬಂದಿದ್ರು ರೀ. ಜಮೀನು ನೋಡ್ಸಕ್ಕೆ ಅಂತ ಹೇಳ್ಬಿಟ್ಟು ಆಗ್ಲೇ ಏನಿಯ ಹೊಲ್ತಾ ಕರ್ಕೊಂಡು ಹೋಯ್ತು ನಿಮ್ಮಮ್ಮ ಅವ್ರನ್ನ. ಏನು ಹೇಳ್ತಾ ಇದೀಯಾ? ನನಗೊಂದು ಮಾತು ಹೇಳಿಲ್ಲ ನಮ್ಮಮ್ಮ, ಹಂಗೇನೇ ಕರ್ಕೊಂಡು ಹೊಂಟೋಯ್ತಾ? ಹ್ಞೂ ರೀ, ಏನು ಹೇಳೋದು ಗೊತ್ತಾಗಲಿಲ್ಲ. ಏನ ಕೇಳೋಕೆ ಹೋದ್ರೆ ಮಾತಿಗೆ ಮುಂಚೆ ಕಯ ಅಂತ ಅಂದ್ಬಿಡ್ತದೆ ನೋಡಿ. ಯಾವ ಕಡೆ ಮಾರಾಗ್ತದೋ ಏನು ಕತೆನೋ ಗೊತ್ತಿಲ್ಲ. ನಾನು ಏನು ಕೇಳೋಕೆ ಹೋಗಲಿಲ್ಲ. ಫೋನಾಗ ಮಾತಾಡ್ತಿತ್ತು, ಬರ್ರಿ ಇವಾಗ ಜಮೀನು ತೋರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಫೋನಾಗ ಮಾತಾಡ್ತಿದ್ರು. ನಾನು ಅದಕ್ಕೆ ಕೇಳಿಸ್ಕೊಂಡು ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಅಡ್ವಾನ್ಸ್ ಇಸ್ಕೋತಾರೆ ಅಂತ ಅನ್ನಿಸ್ತದೆ. ನನ್ನ ಪ್ರಕಾರ ಏನೋ ಇಸ್ಕೋಬೋದೇನೋ ಗೊತ್ತಿಲ್ಲ. ಅದಕ್ಕೆ ಒಂದು ಕಿತ ನೀವು ಹೋಗಿ ಮಾತಾಡ್ರಿ. ಇಲ್ಲ ಅಂತಂದರೆ ಎಲ್ಲನೂ ಇದು ಮಾಡಾಕ್ಬಿಡ್ತಾರೆ. ಮಾರ್ಬಿಟ್ಟು ಏನು ಉಳ್ಸೋಕ್ಕಿಲ್ಲ. ಆಮೇಲೆ ನಮಗೂ ಏನೂ ಸಿಗ್ತದೋ ಸಿಗೋಕ್ಕಿಲ್ವೋ ಗೊತ್ತಿಲ್ಲ. ನಮ್ಮಮ್ಮ ನಾನು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತ ಅನ್ನಿಸ್ತದೆ. ಇನ್ನಿಷ್ಟು ಹೇಳಿದ್ರು ನಮ್ಮಮ್ಮ ಮಾಡೋದನ್ನೇನಿಯ ಮಾಡ್ತದೆ. ನಮ್ಮಮ್ಮ ಹೇಳಿದ ಮಾತು ಏನು ಕೇಳೋದೇನಿಯ ಇಲ್ಲ. ಅಲ್ಲ ಏನು ಹೋಗ್ಲಿ, ನಂಬಾಗ ನಮಗೂ ಕೊಡ್ತಿದ್ದಂಗೆ ಮಾಡ್ದಿದ್ದಂಗೆ ನಮ್ಮ ಅಮ್ಮಿಂಗೆ ಮಾರ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ? ಈಗ ಬೇರೆ ನಮ್ಮ ಅಪ್ಪ ನೋಡಿದ್ರೆ ಇನ್ನೊಬ್ಬಳು ಮದುವೆ ಮಾಡ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಬಿಡ್ಕೊಂಡು ಮನೆಗೆ ಇರಿಸ್ಕೊಂಡವ್ರಿ. ಈಗ ಏನು ಮಾಡ್ತದೋ ನಮ್ಮಮ್ಮ, ಏನು ಕತೆನೋ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ಹಿಂಗೆ ಇಬ್ಬಿಬ್ರು ಹೆಂಡ್ತಿಯರ್ನಾಗಲಿ ಇಲ್ಲ ಅಂತಂದರೆ ಇಂಥ ಬುದ್ಧಿ ಇಲ್ದಿರ ಅಪ್ಪ ಅಮ್ಮನ ಹೊಟ್ಟೆಗೆ ಯಾವತ್ತೂ ಹುಟ್ಟಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಇರು ಮಾಡ್ತೀನಿ, ಹೋಗಿ ಫಸ್ಟು ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಏನು ಹೇಳ್ಬಿಡ್ತೀನಿ. ಮನೆಗೆ ಫಸ್ಟು ತೀರ್ಮಾನ ಮಾಡ್ಕೊಂಡು ಆಮೇಲೆ ಹೋಗ್ಬಿಟ್ಟು ಮಾರಬೇಕು. ಮನೆಗೇನೇ ನಮ್ಮ ಹತ್ರ ಏನೂ ಮಾತಾಡಿಲ್ಲ, ತೀರ್ಮಾನ ಮಾಡಿಲ್ಲ, ಏನೂ ಮಾಡಿಲ್ಲ. ಇದ್ದಕ್ಕಿದ್ದಂಗೆ ನೀವು ಹೊಂಟೋಗ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕೇ? ನೋಡಿ ಏನೋ ನಿಮಗೆ ಬಿಟ್ಟಿದ್ದು. ನೀವೇನಾದ್ರೂ ಹೋಗಿ ಎಲ್ಲ ಕೇಳಿ ಮಾಡ್ತೀನಿ ನೋಡ್ತೀನಿ ಅಂತಂದರೆ ಹೋಗಿ ನೋಡಿ. ನಾನು ಅದಕ್ಕೆ ಹೇಳ್ದೆ. ಆಮೇಲೆ ನನ್ನ ಮೇಲೆ ಏನು ಹೇಳಕ್ಕೆ ಹೋಗಬೇಡಿ. ಸುಮ್ಮನೆ ಕಯ ಅಂತ ಅಂದ್ಬಿಡ್ತದೆ. ಇರು ಮಾಡ್ತೀನಿ, ಹೋಗಿ ಮನೆಗೆ ತೀರ್ಮಾನ ಮಾಡೋದು ಬಿಟ್ಬಿಟ್ಟು ಅಲ್ಲೋಗಿ ತೀರ್ಮಾನ ಮಾಡೋ ಅಂಥದ್ದು ಏನೈತೆ ಅಲ್ಲಿ? ಇನ್ನು ಏನೇನು ಮಾರಾಗ್ತೈತೋ ಹೇಳ್ದಂಗೆ ಎಲ್ಲ ಮಾರ್ಗಿರಾಕಿ ಅಲ್ಲ ಮಾರಾಕೋದು ಇಂಪಾರ್ಟೆಂಟ್ ಅಲ್ಲ, ಮಾರ್ಕೊಂಡ್ಲಿ ಎಲ್ಲ ಮಾರ್ಬಿಟ್ಟು ನನ್ನ ತಂಗಿಯರಿಗೆ ಎಲ್ಲ ಕೊಟ್ಬಿಟ್ಟು ನನಗೆ ಅಡ್ಡಡ್ಡ ನಾಮ ಎಳಿತದ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಯ್ತಾಯ್ತು ನನಗಂತೂ. ಅಡ್ಡಡ್ಡ ಉದ್ದ ನಾಮನೇನಿಯ ಎಳಿಯೋದು ದೇವ್ರನೆಗೂ ನಮ್ಮಮ್ಮನ ಕತೆ ನನಗೆ ಗೊತ್ತಿಲ್ವೇ? ನಮ್ಮಮ್ಮ ಹಿಂಗೇನಿಯ ಮಾಡೋದು. ನಮ್ಮಮ್ಮಂಗೆ ಎಷ್ಟು ಹೇಳಿದ್ರು ಅಷ್ಟೇ ನಿನಿಯ. ಮಕ್ಕಳು ಆದ್ರಾಗ ಹೆಣ್ಮಕ್ಳು ಅದೇನು ಇಡ್ರಿಸ್ತಾರೋ ಅದು ಏನು ಕತೆನೋ ನನಗಂತೂ ಗೊತ್ತಿಲ್ಲ. 3 ಹೊತ್ತು ನನ್ನ ಹೆಣ್ಮಕ್ಳು ಆ ಹೆಣ್ಮಕ್ಳನ್ನ ಕಟ್ಕೊಂಡು ಅದು ಏನು ಮಾಡ್ತಿತ್ತೋ ಏನೋ. ಇವು ಸರಿಯಾಗಿರೋರನ್ನ ಕಟ್ಕೊಂಡವ್ರ? ಇಲ್ಲ, ಇವರು ಸರಿಯಾಗಿರೋರನ್ನ ಕಟ್ಕೊಂಡಿಲ್ಲ. ಎಲ್ಲನೂ ಇಂಥವ್ರನ್ನೇನಿಯ ಕಟ್ಕೊಂಡ್ರೆ ಜಾಸ್ತಿ. ಕರ್ಮ. ನಮ್ಮನೆ ಅಂತೂ ಸಂತೆ ಆಗೋಗ್ಬಿಟ್ಟೈತೆ. ನಮ್ಮನೆ ಅಂತೂ ಅಯ್ಯೋ, ನಾನು ಈ ಮನೆಗೆ ಬಂದು ಎಲ್ಲಿಂದ ಎಲ್ಲೂ ತಗ್ಲಾಕಣ್ಣು ಅಂತ ಅನ್ನಿಸ್ತೈತೆ. ನ್ಯಾಯವಾಗಿ ಇವನು ಕಟ್ಕೊಂಡಿದ್ದಂಗೆಲ್ಲ ಒಯ್ದಿದ್ರು ಆಗೋಗೋದು. ಪೊದ್ದಕ್ಕಿರೋ ಗಂಟನೂ ಹೆಂಗೋ ನಡೀತಿತ್ತು. ಪೊದ್ದಕ್ಕೆ ಹೆಂಗೋ ಅಂಗಾಡತ್ತಾಗೆ ಹೆಂಗೋ ಮೇಂಟೈನ್ ಮಾಡೋದು. ಅಯ್ಯೋ ಇವವಲ್ಲ, ಅಯ್ಯೋ ಇವುಗಳ ಹತ್ರ ಎಣಗಕ್ಕಾಯ್ತದ ಹೇಳು? ಇವುಗಳ ತಾಗ ಏನು ಮಾಡಿದ್ರು ಎಣಗಕ್ಕಂತೂ ಆಗೋದೇನೇ ಇಲ್ಲ. ಓ, ಇಲ್ಲಿಂದ ತೆಂಗಿನ ಮರಿಗಳು ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಗಂಟ ನಿಮ್ದೇನೇನಿಯ? ಹ್ಞೂ ಅಲ್ಲಿ ಗಂಟ ನಮ್ದೇನೇನಿಯ. ಅಂದರೆ ಎಷ್ಟು ಎಕರೆ ನೀರಾವರಿ ಐತೆ, ಎಷ್ಟು ಎಕರೆ ನೀರಾವರಿ ಇಲ್ಲ? ಏನು ತಕರಾರಿಲ್ಲ ತಾನೇ ಮಾರೋದಕ್ಕೆ ಬಿಡೋದಕ್ಕೆ? ಅದು 4 ಎಕರೆ ನೀರಾವರಿ ಐತೆ, 2 ಎಕರೆ ಪಾಳ್ಭೂಮಿ ಐತೆ ನಮ್ಮದು. 6 ಎಕರೆ ಟೋಟಲಾಗೆ. 4 ಎಕರೆ ಏನಾಗಿ ಅದೇ ಈಗ 2 ಎಕರೆ ಮಾರಾನಿ ಅಂತ ಅಂದ್ಕೊಂಡಿದ್ದೀವಿ. ಅದೆಲ್ಲ ಚೆನ್ನಾಗಿರೋದೇನಿಯ ನೋಡಿ. ಅದಕ್ಕೆ ಎಷ್ಟೆಷ್ಟು ಇದು ಮಾಡ್ಕೊಡ್ತೀರಾ ಏನು? ಈಗಿನ ರೇಟಾಗಂತೂ ಈಗ ರೇಟ್ ಬೇರೆ ಶಾನೆ ಆಗೋಗ್ಬಿಟ್ಟೈತೆ. ಆ ಕಡೆ ಎಲ್ಲನೂ ಜಮೀನೆಲ್ಲ ಹೋಯ್ತಾಯ್ತಲ್ಲ, ಆ ಕಡೆ ಬಿಡ್ದಿ ಕಡೆ ಎಲ್ಲನೂ. ಅದಕ್ಕೆ ನಮ್ಮ ಕಡೆ ರೇಟ್ ಎಲ್ಲನೂ 40 ಲಕ್ಷ 50 ಲಕ್ಷ ನೀರಾವರಿಗೆ ಹಂಗೆ ಆಗೋಗ್ಬಿಟ್ಟೈತೆ. ಅದಕ್ಕೆ ನಮ್ಮದು ನೀರಾವರಿ ಐತೆ, ಗಿಡಗಳು ಮರಗಳು ಎಲ್ಲ ಅವೆ, ತೆಂಗಿನ ಮರಗಳೆಲ್ಲ ಅವೆ. ಇದೊಂದೇ ನೀರಾವರಿ ಇಲ್ಲ ಅಂದರೆ ಇನ್ನು ಆ ಕಡೆ ಎಲ್ಲ ನೀರಾವರಿ ಎಲ್ಲನೂ ಐತೆ. ಅದಕ್ಕೆ ನೋಡಿ ನಾನು ಅದಕ್ಕೊಂದು 50 ಲಕ್ಷ ಅಂತ ಇಟ್ಕೊಂಡಿದ್ದೀನಿ. ಇವತ್ತು ಎಲ್ಲರೂ ನಮ್ಮ ಅಕ್ಕಪಕ್ಕದರೆಲ್ಲ ಅಷ್ಟಕ್ಕೆ ಏನಿಯ ಮಾರಿರೋದು. 50 ಲಕ್ಷ ನೀರಾವರಿ ಇರೋದಾದರೆ. ಈ ಭೂಮಿ ಆದರೆ ಕಮ್ಮಿಗೆ ಹೋಯ್ತದೆ. ಅದು ನೀರಾವರಿ ಆದರೆ ಶಾನೆ ಹೋಯ್ತದೆ. ಬರ್ರಿ ಅಲ್ಲಿಗೆ ಏನಿಯ ಬೇಕಾದ್ರೆ ಹೋಗಿ ತೋರಿಸ್ತೀನಿ ನೋಡಿ. ಈ ಕಡೆ ಎಲ್ಲ ಫುಲ್ಲು ನೀರಾವರಿ ಏನಿಯ ನೋಡಿ. ನಮಗೆಲ್ಲ ಕೆರೆ ಗಿರೆ ಎಲ್ಲ ಹತ್ರ ಏನಿ ಐತೆ. ಅದಕ್ಕೆ ಇದನ್ನು 50 ರಿಂದ 55 ಲಕ್ಷ ಅಂತ ಹೇಳ್ಬಿಟ್ಟು ಎಲ್ಲ ಎಸ್ಟಿಮೇಟ್ ಹಾಕಿರೋದು. ನಮ್ಗೆ ಅರ್ಜೆಂಟಾಗಿ ಬೇರೆ ಬೇಕಲ್ಲ, ಅದಕ್ಕೆ ನಾವು ಅರ್ಜೆಂಟಾಗಿ ಮಾರ್ತಿರೋದು. ಓಹೋ, ನೀರೆಲ್ಲನೂ ಫಲವತ್ತಾಗೈತೆ, ಭೂಮಿ ಎಲ್ಲನೂ ನೀರು ಗೀರು ಎಲ್ಲನೂ ಹೆಂಗೋ ಇಲ್ಲೇ ಐತಲ್ಲ. ಕೆರೆ ಪಕ್ಕನೇನಿಯ ಜಮೀನು, ಪರವಾಗಿಲ್ಲ, ನೀರಿಗೇನು ಕೊರತೆ ಇರೋದಿಲ್ಲ. ಅದೇ ರೇಟ್ ಒಂಚೂರು ನೋಡ್ಕೊಂಡು ಕಡಿಮೆ ಗಿಡಮೆ ಅಂತೆಲ್ಲ ಮಾಡಿದ್ರೆ ನಿಮಗೆ ಗೊತ್ತಲ್ಲ. 55 ಲಕ್ಷ ಕಮ್ಮಿ ಇಲ್ಲಿ ಓಡ್ತಾನೇ ಇಲ್ಲ. ಬೇಕಾದ್ರೆ ನೀವು ಕೇಳಿ ಅಕ್ಕಪಕ್ಕದವ್ರೆಲ್ಲನೂ. ಮೊನ್ನೆ ಒಬ್ಬರು ಮಾರೋರು ಇಲ್ಲೇನೇನಿಯ, ಅವ್ರನ್ನ ನೀವು ಕೇಳಿ ಬೇಕಾದ್ರೆ ಅಕ್ಕಪಕ್ಕದವ್ರನ್ನೆಲ್ಲನೂ ಕೇಳಿದ್ರೆ ಅವರೇನಿಯ ಹೇಳ್ತಾರೆ ಅಷ್ಟೇ. ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ಮಾಡಿ ಇದು ಮಾಡಿದ್ರೆ ಏನೋ ಗೊತ್ತಿಲ್ಲ. ಬೇಕಾದ್ರೆ ಅಷ್ಟು ಕಡಿಮೆ ಯಾರೂ ಕೊಟ್ಟೇ ಇಲ್ಲ ನೋಡಿ. ಅಲ್ಲ ಗೊತ್ತಾಗ್ತೈತೆ ನಮಗೂ. ಕೇಳಿದ್ವಿ ನಾವು ಒಂದು 48 ಲಕ್ಷ ಹಂಗೆ ಮಾಡ್ಕೊಳ್ಳಿ, ಒಂದು 2 ಲಕ್ಷನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ 2 ಲಕ್ಷ ಎಲ್ಲನೂ ಕಡಿಮೆ ಗಿಡಮೆ ಎಲ್ಲ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾರು ಕೇಳಿಬೇಕಾರೆ ನೀರಾವರಿ ಇಷ್ಟೊತ್ತರ ಇರೋ ನೀರಾವರಿ ಭೂಮಿನ ಮಾರ್ತಾ ಇದ್ದೀನಿ. ನಿಜವಾಗೂ ನನಗೆ ಅರ್ಜೆಂಟ್ ಎಮರ್ಜೆನ್ಸಿ ಐತೆ. ನಮ್ಮ ಮಗಳಿಗೆಲ್ಲ ಒಡವೆ ಮಾಡಿಸ್ಕೊಟ್ಟಿಲ್ಲ, ಅವಳಿಗೊಂಚೂರು ಒಡವೆ ಮಾಡಿಸ್ಕೊಡ್ಬೇಕು. ಅಯ್ಯೋ, ಅರ್ಧ kg ಬಂಗಾರ ಅಂತ 7 ಮಾಡಿಸ್ಕೊಟ್ಟಿಲ್ಲ, ಇನ್ನೂ ಮಾಡಿಸ್ಕೊಡ್ಬೇಕು. ಅರ್ಧ kg ಆಗಲಿಲ್ಲ ಅಂದರೆ ಒಂದು 300 ಗ್ರಾಮನ ಮಾಡಿಸ್ಕೊಡನಿ ಅಂತ ನಾನು. ಅರ್ಧ kg ಒಂದು 200 ಗ್ರಾಮ್ ಕಮ್ಮಿ ಮಾಡಿ ಇನ್ನೊಂದ್ಸಲ ಯಾವಾಗ ಮಾಡಿಸ್ಕೊಡ್ತೀವಿ ಅಂತೇಳಿ ಈಗ ಒಂದು ಇದ್ರಾಗ ಮಾಡಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು.
ಇಲ್ಲ ಇಲ್ಲ ನನಗೇನು ಒಪ್ಪಿಗೆ ಐತೆ, ಜಮೀನೆಲ್ಲ ಚೆನ್ನಾಗೈತೆ, ನೀರಾವರಿ ಎಲ್ಲ ಐತೆ. ಅದೇ ಕಾಗದ ಪತ್ರಗಳನ್ನೆಲ್ಲ ನೋಡಬೇಕು, ಕಾಗದ ಪತ್ರ ಎಲ್ಲ ಚೆನ್ನಾಗಿದ್ದು ಕರೆಕ್ಟಾಗಿದ್ದರೆ ಕಾಗದ ಪತ್ರಗಳೆಲ್ಲನೂ ನನಗೇನು ಅಭ್ಯಂತರ ಇಲ್ಲ. ಅಡ್ವಾನ್ಸು ಅದೇ ಇವತ್ತು ಆಗಕ್ಕಿಲ್ಲ, ಇವತ್ತು ಶುಕ್ರವಾರ ಕೊಡೋಕ್ಕಾಗಿಲ್ಲ, ಶನಿವಾರ ಇಲ್ಲ ಸೋಮವಾರ ಕೊಡ್ತೀನಿ ಅಡ್ವಾನ್ಸ್ನ. ಆವಾಗ ಕೊಟ್ಬಿಟ್ಟು ಏನೇ ಮಾಡಬೇಕು, ಯಾಕಂದರೆ ಈಗ ಬ್ಯಾಂಕ್ ರಜೆ ಇರ್ತದೆ, ಹೋಗ ದುಡ್ಡೆಲ್ಲ ಟ್ರಾನ್ಸಾಕ್ಷನ್ಸ್ ಅದು ಇದು ಕಷ್ಟ ಆಯ್ತದಲ್ವಾ. ಅದಕ್ಕೆ ಹೋಗ್ಬಿಟ್ಟು ಏನೇ ತಗೊಂಬಿಟ್ಟು ಏನೇ ಬರಬೇಕು. ಅದಕ್ಕೇ ಪರವಾಗಿಲ್ಲ ನೀವು ಯಾವಾಗನ ತಗೊಂಬಿಟ್ಟು ಬಂದ್ರು ನಮಗೇನು ಇದಿಲ್ಲ. ಅದೇ ಒಂಚೂರು ಅರ್ಜೆಂಟಾಗಿ ಅಡ್ವಾನ್ಸ್ ಕೊಟ್ಟು ರಿಜಿಸ್ಟ್ರೇಷನ್ ಟೈಮ್ ಅಷ್ಟೊತ್ತಿಗೆ ಫುಲ್ ಅಮೌಂಟ್ ಕೊಟ್ಬಿಟ್ರೆ ನಮಗೂ ಮೇಲು. ನೋಡಿ, ನಿಮ್ಮ ಯಜಮಾನ್ರದ್ದು ನಿಮ್ಮ ಮನೆಯವ್ರದ್ದು ಏನು ಗಲಾಟಿ ತಕರಾರು ಏನು ಇರಬಾರ್ದು. ಏನು ಇಲ್ಲ ತಾನೆ, ಏನು ಗಲಾಟಿ ಪಲಾಟಿ ಅಂತವು ಏನು ಇಲ್ಲ ತಾನೆ? ಇಲ್ಲ ಆ ಥರ ಏನಿಲ್ಲ, ಎಲ್ಲ ನಾವು ಮಾತಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಮಾತಾಡಿದ್ವಿ, ಇನ್ನೊಂದ್ಸಲ ಎಲ್ಲ ಮಾತಾಡ್ಬಿಟ್ಟದಷ್ಟೇ. ಮಾರೋದಂತೂ ಡಿಸೈಡ್ ಮಾಡಿಬಿಟ್ಟಿದ್ವಿ, ಇವತ್ತಿಂದ ಅಲ್ಲ, ಆಗಲೇ ಸುಮಾರು ದಿನದಿಂದ ಮಾರಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ವಿ. ಅದಕ್ಕೆ ಈ ಸಲ ಫೈನಲ್ ಅಷ್ಟೇನೆ. ಅಮ್ಮ ಏನಮ್ಮ ಮಾಡ್ತಾ ಇದೀಯಾ? ಇವನೇ ನನ್ನ ಮಗ. ಮಗನೇ, ಯಾಕ ಹಿಂಗೆ ಬಂದೆ? ಅದೇ ಜಮೀನೆಲ್ಲನೂ ತೋರಿಸ್ತಾ ಇದ್ದೆ. ಏನ್ ಜಮೀನ್ ತೋರಿಸ್ತಿದ್ದೆ? ಯಾರು ಕೇಳ್ಬಿಟ್ಟು ಜಮೀನ್ ಮಾಡ್ತಾ ಇದೀಯ ನೀನು? ಮನೆ ಕುಂತ್ಕೊಂಡೆ ಏನ ಮಾತಾಡಿದ್ಯಾ? ಮಗ ಇಲ್ಲಿ ನಿನ್ನ ಬದುಕಿದ್ದೀನಿ, ನಾನು ಸತ್ತಿಲ್ಲ. ಇಲ್ಲಿ ನಿನ್ನ ಮಗ ಇಲ್ಲಿ ನಿಂತವನೇ, ಮಗನ ಬಗ್ಗೆ ಕ್ಯಾರೆ ಒಂದಿದ್ದಂಗೆ ಇವನು ಒಂದಿದ್ದಂಗೆ ಇವನಮ್ಮ ಮಾಡ್ತಾ ಇದ್ದೀಗ ನೀನು. ಇವನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀಗ, ಅದನ್ನಾದ್ರೂ ಹೇಳು. ಯಾಕೆ ಇಲ್ಲಿ ನಾನು ಇಲ್ಲಿ ಕಾಣ್ತಿಲ್ವೇ? ನಿನ್ ಕಣಗಿಲ್ಲ, ನಾನು ಇರೋದಿಲ್ಲ ಕಾಣ್ತಿಲ್ವೇನು? ನಾನು ಒಂದು ಮಾತು ಹೇಳ್ದೆ, ಹಿಂಗೆ ಮಾರಾಕ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಲೋ ಮಗನೇ, ಅದನ್ನೆಲ್ಲ ಮನೆಗೆ ಹೋಗ್ಬಿಟ್ಟು ಮಾತ್ರ ನಾನು ಸುಮ್ಕಿರ್ಲ. ಇವ್ರು ಜಮೀನು ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದವ್ರೆ, ಅದಕ್ಕೇನೇ ಜಮೀನು ತೋರಿಸ್ತಾ ಇದ್ದೀನಿ ಅಷ್ಟೇನೇ. ನೀನು ಯಾಕೆ ಹಿಂಗೆ ಒಳ್ಳೆ ಎಗರಾಡ್ತಾ ಇದ್ದೀಗಲ್ಲ? ಹೇಳಿದ್ದಲ್ಲ ಮೊದಲೇ ಏನಿಯಾ ಮಾಡ್ತೀನಿ, ಅದು ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಂಗೆ ಮೊದಲೇ ಎಲ್ಲ ಹೇಳಿದ್ದೆ. ಈಗ ನೋಡ್ರೆ ಈಗ ಹಿಂಗೆ ಕೇಳ್ತಿದ್ದೀಗ ನೀನು. ಅಮ್ಮ ನಂಗೆ ಅದೆಲ್ಲ ಬೇಕಾಗೇನೇ ಇಲ್ಲ, ನನ್ಗೆ ಅದೆಲ್ಲನೂ ನಂಗೆ ತಲೆಗಿಲೆ ಕೆಡಿಸ್ಬೇಡ ನೀನಂತೂ. ನೋಡು, ನನ್ನ ಜಮೀನು ನೀನು ಏನು ಮಾತಾಡಿದ್ಯಾ, ಎಲ್ಲ ಜಮೀನು ದುಡ್ಡು ಮಾಡ್ಬಿಟ್ಟು ಯಾರು ಕೊಡಬೇಕು ಅಂತ ಮಾಡಿದ್ಯಾ ನೀನು? ನಿನ್ಗೇನು ಗಿಲ್ ಹಿಡಿದ್ಬಿಟ್ಟೈತೆ ನಿನಗಂತೂ. ನಂಗೆ ಅದೆಲ್ಲನೂ ಬೇಕಾಗಿಲ್ಲ. ನನಗಂತೂ ಕೊಡಬೇಕು ಅಂದರೆ ನನಗೆ ಇಲ್ಲ, ಏನು ಕೊಡ್ತಿದ್ಯಾ, ಯಾರು ಕೊಡ್ತೀಯ ಕಾಸೆಲ್ಲನೂ? ಜಮೀನು ನನ್ನ ಸೈನ್ ಇಲ್ದಂಗೆ ಅದು ಹೆಂಗೆ ಮಾಡ್ತೀನಿ ನೀನು? ನಾನು ನೋಡೇ ಬಿಡ್ತೀನಿ. ನೀನು ಕೊಡಬೇಕು ಅಂತ ಹೇಳ್ಬಿಟ್ಟು ನೀನೆಲ್ಲ ಹೆಣ್ಮಕ್ಳು ಕೊಟ್ಕೊಂಡು ಕುಂತ್ಕೊಳ್ಳೋಕೆ ಅಂತ ತಾನೇ ಮಾಡ್ತಿರೋದು. ಮತ್ತು ಮಗನೇನು ಭಿಕ್ಷೆ ಎತ್ತಾಕ್ಬಿಟ್ಬಿಡ್ತೀಗ ನೀನು? ನನಗೆ ಅದೆಲ್ಲನೂ ಗೊತ್ತಿಲ್ಲ. ಅಲ್ಲ ಕಣಮ್ಮ, ನೀರಾವರಿ ಭೂಮಿನೇ ನೀ ಮಾಡ್ತಾ ಇದೆಯಲ್ಲಮ್ಮ, ಅಲ್ಲಿ ಪಾಳು ಬಿದ್ದಿರ 2 ಎಕರೆ ಮಾರದ್ ಬಿಟ್ಬಿಟ್ಟು ಇಲ್ಲಿ ನೀರಾವರಿ ನೀ ಎಲ್ಲನೂ ಮಾರ್ಕೊಂಡು ಇದು ಮಾಡ್ತಿದ್ದೀಗ ನೀನು. ನಿಂಗೆ ತಲೆನಾಗ ಬುದ್ಧಿ ಇಲ್ವಾ ನಿನಗೆ ಅಂತ? ಅಯ್ಯಯ್ಯಯ್ಯಯ್ಯಯ್ಯ ಲೋ ಸುಮ್ಕಿರ್ಲ. ಈಗ ಎಲ್ಲ ಎಮರ್ಜೆನ್ಸಿಯಾಗಿ ಕೂತೈತೆ, ಈಗ ಬಂದೊಬ್ಳು ಮನೆ ಕುಂತಿರೋ ಸಾಲದೇನಲ್ಲ, ಇವಾಗ ಇನ್ನೊಬ್ಳು ಒಂದು ಮನೆ ಕೂತ್ಕೋಬೇಕೇನು? ಅವಳದಾಗಲೇ ನೀ ಎಷ್ಟು ತೊಂದರೆ ಆಗೈತೆ. ನೀನು ಸುಮ್ಕಿರು ಅಣ್ಣ, ನೀವು ನೋಡಿ ಬರ್ರಿ ಅಣ್ಣ, ಜಮೀನ ನೋಡಿ ಬರ್ರಿ. ಅಯ್ಯ ಇವ್ ನನ್ನ ಮಗ ಮಾತಾಡ್ತಾನೆ ಇರ್ತಾನೆ, ಯಾವಳನ್ನ ಕಟ್ಕೊಂಡ್ಬಂದವನೇ, ಅವಳು ಹೇಳ್ದಂಗೆ ಏನಿಯ ಕುಣಿಯೋದು ಮಾಡೋದು ಎಲ್ಲನೂ ಅವಳು ಹೇಳ್ದಂಗೆ ಏನಿಯ, ಅದಕ್ಕೇನೇ ಹಿಂಗೆ ಆಡ್ತಾವನಿ. ಲೈ ನೀ ಸುಮ್ಮನೆ ಮಂತಕ್ಕೋಗು, ನಾನು ಮಂತಕ್ಕೆ ಬಂದ್ಬಿಟ್ಟು ಮಾತಾಡ್ತೀನಿ. ಈಗಲೇನೇ ಮಾತಾಡೋಕ್ಕಾಗಲ್ಲ, ನೀನು ಸುಮ್ಮನೆ ಏನಿಯ ಮಂತಕ್ಕೋಗು. ಅದೆಲ್ಲ ಸಾಧ್ಯನೇ ಇಲ್ಲ ಕಣಮ್ಮ. ಈಗ ನಾನೇನ ಮಂತಕ್ಕೆ ಹೋದೆ ಅಂತಂದರೆ ಮುಗೀತು ನನ್ನ ಕತೆ ಅಂತ ನೀನು ಅರ್ಥ. ನೀವೇನು ಅಂತೇಳ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತು. ಎಲ್ಲ ಮಾರ್ಬಿಟ್ಟು ನೀಟಾಗಿ 3 ನಾಮ ಇಕ್ಬಿಡ್ತೀರ ನನಗಂತೂ. ಈಗ ಮಾತಾಡ್ಬೇಕಷ್ಟೇ, ಏನು ಮಾತಾಡೋದಿದ್ರು ಆಮೇಕಿಂದ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡು, ಈಗ ಸುಮ್ಮನೆ ಮನೆಗೆ ಬಂದು ಮಾತಾಡಿ ಆಮೇಕಿಂದ ನೀನು ಏನಾರ ಮಾಡ್ಕ. ಮೊದಲು ತೀರ್ಮಾನ ಮಾಡಿಲ್ಲ, ಆಗಲೇ ಮಾರ್ಕೊಂಡು ಕುಂತ್ಕೊಂಡಿದ್ದೀಗಲ್ಲ ನೀನು. ನೋಡಿ ಬಂಗಾರಮ್ಮನವರೇ, ನಾನು ಅದಕ್ಕೇ ನಿಮ್ಗೆ ಹೇಳಿದ್ದು. ನಾನು ಎಷ್ಟು ಸಲ ಹೇಳಿದೆ ಹೇಳಿ ನಿಮಗೆ? ನಾನು ಇಲ್ಲ ಮನೆಗೆ ಯಾರು ಒಪ್ಪಲ್ಲ ಹಂಗೆ ಹಿಂಗೆ ಅಂತಂದರೆ ನಾನಂತೂ ತಗೊಳ್ಳೋದೇ ಇಲ್ಲ ಜಮೀನು ಅಂತ ನಿಮ್ಗೆ ಹೇಳಿಲ್ವೋ? ಹೇಳಿದ್ದೆ ತಾನೇ ನಿಮ್ಗೆ? ಅಷ್ಟು ಹೇಳಿದ್ರು ನೀವು ಯಾಕೆ ಈ ಥರ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ನನಗೆ ಮನೆಯಲ್ಲೆಲ್ಲ ಒಪ್ಪಿ ಎಲ್ಲ ಮಾಡಿ ಎಲ್ಲ ಹ್ಞೂ ಅಂತ ಅಂದಿದ್ರೆ ಅಷ್ಟೇ ನಾನು ಜಮೀನು ತಗೊಳ್ಳೋದು. ಸುಮ್ಮನೆ ತಗೊಳಕ್ಕಾಗಲ್ಲ. ನೋಡಿ, ನೀವು ಮನೆಗೆ ತೀರ್ಮಾನ ಮಾಡ್ಕೊಂಡಿಲ್ಲ, ಈ ಥರ ಬಂದ್ಬಿಟ್ಟು ಮಕ್ಕಳು ಎಲ್ಲ ಗಲಾಟೆ ಮಾಡಿಬಿಟ್ರೆ ಮಕ್ಕಳು ಯಾರು ಸೈನ್ ಇಲ್ದಿದ್ದಂಗೆ ಹೆಂಗ್ರಿ ತಗೊಳಕತ್ತೆ ಜಮೀನ? ನೋಡಿ, ಮನೆಗೆ ಅದೇನೈತೆ ಎಲ್ಲ ತೀರ್ಮಾನ ಮಾಡ್ಕೊಂಬಿಟ್ಟು ಬರ್ರಿ. ಸದ್ಯ ಅಡ್ವಾನ್ಸ್ ಕೊಟ್ಟಿಲ್ವಲ್ಲ, ಸಡನ್ನಾಗಿ ನಿಮ್ಗೆ ಅಡ್ವಾನ್ಸ್ ಕೊಟ್ಟಿದ್ರೆ ಮುಗ್ದೋಗೋದು. ಅಯ್ಯೋ ಇಲ್ಲ ನನ್ನ ಮಗಂತಾಗ ನಾನು ಮಾತಾಡ್ತೀನಿ. ದಯವಿಟ್ಟು ಅಡ್ವಾನ್ಸ್ ಇಲ್ಲ ಅಂತ ಅನ್ಬೇಡಿ, ಭಾಳ ಕಷ್ಟ ಆಗಿದೆ. ನಾನಂತೂ ಇವನ ಹತ್ರ ನಾನು ಮಾತಾಡ್ತೀನಿ, ನಿಧಾನಕ್ಕೆ ಎಲ್ಲನೂ ಮಾತಾಡ್ತೀನಿ. ಇಲ್ಲ ಅಂತ ಮಾತ್ರ ಅನ್ಬೇಡಿ ಪ್ಲೀಸ್, ಕೊಡಿ. ಬೇಡ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಅದ್ರ ಅವಶ್ಯಕತೆ ಇಲ್ಲ ಕಾರಣ. ಬೇಡ ಅಂದರೆ ಬೇಡ ಅಷ್ಟೇ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಮನೆಗೆ ಅದು ಏನೇನೈತೆ ಅದೆಲ್ಲ ತೀರ್ಮಾನ ಮಾಡ್ಕೊಂಬಿಟ್ಟು ಬರೋ ಗಂಟನೂ ಬೇಡ ಅಂದರೆ ಬೇಡ ಅಷ್ಟೇನೆ. ಇದೇನೇ ಆಗೋಯ್ತಲ್ಲ ಕತೆ ನಮ್ಮ ಮುಂದೆ. ಯಾಕೆಲ್ಲ ಎಲ್ಲ ಹೆಣ್ಮಕ್ಳು ಕೊಟ್ಟು ಆಸ್ತಿನೂ ಕೊಟ್ಬಿಡು, ಎಲ್ಲನೂ ಎಲ್ಲ ಮಾರ್ಕೊಡು. ಅಮ್ಮ ನೀನು ಹಿಂಗೆ ಮಾಡ್ತೀನಿ ಅಂತ ನಿಂತ್ಕೊಂಡು ಅಂದರೆ ನಾನು ಸೈನು ಹಾಕೋದಿಲ್ಲ. ನಾನು ಸೈನ್ ಇಲ್ದಂಗೆ ಅದು ಹೆಂಗೆ ಮಾಡ್ತೀನಿ ನೀವು ನೋಡೇ ಬಿಡ್ತೀನಿ. ನೋಡಿ ಬಂಗಾರಮ್ಮನವರೇ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಮಕ್ಕಳು ಎಲ್ಲಾರು ಪರ್ಮಿಷನ್ ಕೇಳ್ಕೊಂಡು ಅವ್ರಿಗೆ ಬೇಕಾ ಬ್ಯಾಡ್ವಾ, ಮಾರಕ್ಕೆ ಇಷ್ಟ ಇಲ್ಲ ಅಂತ ಕೇಳಿ ನಾಳೆಗೆ ನಾನೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು, ಆಮೇಲೆ ನಿಮ್ಮ ಮಗ ಬಂದು ಅಡ್ಡ ಮಾಡೋದು, ಇದೆಲ್ಲನೂ ಬೇಕಾ? ನೀವೇನೇ ಹೇಳಿ ಬೇಕಾ ಇದು ಅಂತ ಹೇಳ್ಬಿಟ್ಟು. ನೋಡಿ, ನನಗೆಲ್ಲ ರಿಸ್ಕ್ ತಗೊಳಕ್ಕೆ ಶಾನೆ ಇಷ್ಟನೇ ಇಲ್ಲ. ನಮ್ಮದು ಜಮೀನು ಬೇಜಾನು ಬಿದ್ದೈತೆ, ನನ್ನ ಮಗಂಗೋಸ್ಕರ ಅಂತ ತೆಗಿತಿದ್ದೀನಿ ಅಷ್ಟೇ. ಏನೇ ಜಮೀನ ತಕ್ರಾರು ಮಾಡ್ಕೊಂಡು ದುಡ್ಡೆಲ್ಲ ತಗ್ಲಾಕೊಂಡು ನನಗೆ ಯಾಕೆ ಬೇಕು ಹೇಳಿ ರಿಸ್ಕು? ಅದೇನಿದ್ರು ನೀವು ಬಗೆಹರಿಸ್ಕೊಂಡು ನೀವು ನಿಮ್ಮ ಮನೆನಾಗ ತೀರ್ಮಾನ ಮಾಡ್ಕೊಂಡು ಆಮೇಕಿಂದ ಬರ್ರಿ. ಅದು ಬಿಟ್ಟು ನಾನು ನಿಮ್ಗೆ ಇನ್ನೇನು ಹೇಳೋದಿಲ್ಲ ಕೇಳೋದಿಲ್ಲ ಅಷ್ಟೇನೇ. ನಿಮ್ಗೆ ಬಿಟ್ಟಿದ್ದು ಅಷ್ಟೇನೆ.
ಲೇ ಥೂ ನಿನ್ ಮಕ್ಕಿಷ್ಟು ನಿನಗೆ ನೀನು ಕಂತ್ರಿ ಬುದ್ಧಿ ತೋರಿಸ್ಬಿಡ್ತಿಯಲ್ಲ ನೀನು ಒಬ್ನು ಹೊಟ್ಟೆ ತುಂಬಿಸ್ಕೊಬಿಡು ನಿನ್ ತಂಗಿರ ಹೆಂಗ ನಾಳೆ ಬಿದ್ದೋಗ್ಲಿ ಲೇ ನಿಂಗೆ ಎಲ್ಲ ಬಂದಿರೋ ನಿಂಗೆ ದೊಡ್ಡಪತ್ತು ದೊಡ್ಡರಾಗ ನಿಂಗೆ ಲೇ ಅಲ್ಲಿ ನಿನ್ ತಂಗಿಗೆ ಅರ್ಧ ಕೆಜಿ ಬಂಗಾರ ಕೊಡ್ತೀವಿ ಅಂತ ಕೊಟ್ಟಿಲ್ಲ ಕಣ ನಾವು ಅದಕ್ಕೆ ಇವಾಗ ಅವ್ರ ಮನೆ ಈಚೆ ಕಡೆಗೆ ಹಾಕ್ತಾರೆ ಈಗ ಬಂದು ಲತಿ ಕುಂತಿರೋ ಸಾಲದೆ ರೂಪನೂ ಬಂದ್ಬಿಟ್ಟು ಕುಂತ್ಕೋಬೇಕಿಲ್ಲ ನಿಂಗೆ ಮನೆಯಾಗೆ ಈಗ ನೋಡು ನಾವು ಹೆಂಗೋ ಡೂಪ್ಲಿಕೇಟ್ ಒಡವೆ ಮಾಡಿಸ್ಕೊಂಡೋಗಿ ಇದೇ ಒರಿಜಿನಲ್ ಅಂತ ಹೇಳ್ಬಿಟ್ಟು ಹೆಂಗೋನ್ವೇ ಕೊಟ್ಟಿದ್ವಿ ಇದೇ ಒರಿಜಿನಲ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಅಡೈಕ ಕೇಳ್ತವ್ರಂತೆ ಒಡವೆ ಪಡವೆ ಎಲ್ಲನೂ ಲೋ ಮನೆ ಮಕ್ಕಳು ಬಂದು ಮನೆ ಕುಂತ್ಕೊಂಡ್ರೆ ಏನೆಲ್ಲ ಮಾಡ್ತೀವಿ ಹೆಣ್ಮಕ್ಳೆಲ್ಲ ಈಗ ಲತನ್ ಥರನೇ ಅವಳ ಜೀವನ ಆಗಕ್ಕಿಲ್ವೇಲ್ಲ ನೀನು ಯಾಕೆ ಅರ್ಥ ಮಾಡ್ಕೊಳಕ್ಕಿಲ್ಲ 2 ಎಕರೆ ಹೋದ್ರೆ 4 ಎಕರೆ ಇರ್ತದೆ ಅಲ್ವಾ ತಗೊಂಡು ಮುನ್ನೈ ಕೊಳಿ ಅಂತ ನೀನು ಸುಮ್ಮನಿರು ನೀನು ನನ್ನ ಹೆಣ್ಮಕ್ಳಿಗಿನ ಏನಿಲ್ಲ ನಿನಗೆ ನನ್ನ ಹೆಣ್ಮಕ್ಳು ನನಗೆ ಮುಖ್ಯ ಕಣ್ಲ ನೀನು ಒಬ್ಬ ನೀನು ಸಂದಕ್ಕಿದ್ಬಿಡು ನೀನು ಎಂಡ್ರನ್ನ ಕಟ್ಕೊಬಿಟ್ಟು ಆ ಗಂಗನ್ ಕಟ್ಕೊಬಿಟ್ಟು ಆರಾಮಾಗಿ ನೆಮ್ಮದಿಗೆ ಇದ್ಬಿಡು ಇನ್ನು ನಾವೆಲ್ಲ ಆಳ್ಬಿದ್ದು ಹಾಳಾಗತ್ತಾಗ ಹೋಯ್ತೀವಿ ಹೆಂಗೆ ಹೇಳ್ತಾನ ಮಾತಿಗೆ ಮುಂಚೆ ಏನು ಇವನು ಒಬ್ಬನದೇನೇ ಆಸ್ತಿ ಅನ್ನಂಗೆ ಯಾಕೆ ನಿನ್ನ ಹೆಣ್ಮಕ್ಳಿಗೇನು ಪಾರಿಲ್ವೆಲ್ಲ ನಿನ್ನ ಹೆಣ್ಮಕ್ಳಿಗೆ ಏನು 10 ಪೈಸೆನೂ ಕೊಡೋದು ಬೇಡವಲ್ಲ ಅವ್ರ ಜೀವನ ಬೀದಿಗೆ ಬಂದ್ಬಿಟ್ರೆ ಅಮ್ಮ ಬೀದಿಗೆ ಬಂದ್ಬಿಟ್ರೆ ಅಂತೆಲ್ಲ ಬೀದಿಗೆ ಬಂದೈತೆ ನೀನೇನು ಎಲ್ಲರೂ ನೋಡ್ಬಿಟ್ಟು ಕೊಟ್ಟಿದ್ಯಾ ಈಗ ನೋಡ್ದ ಬಂದಿರೋನು ಮನೆಗೆ ಅವ್ನು ಎಂತ 420 ಕೊಟ್ಬಿಟ್ಟು ಮದುವೆ ಮಾಡಿದೀಗ ನೀನು ಅಂತ ಹೇಳ್ಬಿಟ್ಟು ನಿಂಗೆ ಗೆಪ್ತಿ ಐತೆ ನಿನಗೆ ಈಗ ಅಂತನ್ಗೆ ಅರ್ಧ ಕೆಜಿ ಬಂಗಾರ ಕೊಟ್ಟರೆ 1 ಕೆಜಿ ಬಂಗಾರ ಕೊಟ್ಟರೆ ಎಲ್ಲ ಮಾರ್ಕೊಂಡು ತಿನ್ಕೊಂಡು ಹೋಗಕ್ಕಿಲ್ವಾ ಜಮೀನು ಕೊಡಮ್ಮ ಅವ್ರ ಹೆಸರು ಬೇಕಾದ್ರು ಒಂದು ಎಕರೆಯ ಸುಮ್ಮನೆ ಮಾರ್ಬಿಟ್ಟು ಒಡವೆ ಕೊಡವೆ ಅಂತ ಹೋಗ್ಬಿಡಕಣಮ್ಮ ಅಂತ ನೀನು ಗಿಣಿಗೆ ಹೇಳ್ದಂಗೆ ಹೇಳ್ತಿದ್ದೀನಿ ನೀನು ಕೇಳಿಸ್ಕೊಳ್ಳೋದೇ ಇಲ್ವಲ್ಲಮ್ಮ ನೀನು ಒಂದೊಂದು ಎಕರೆ ಬರ್ಕೊಡು ಹೋಗ್ಲಿ ಅತ್ತಾಗೆ ನೀನು ಏನು ಮಾಡೋಕ್ಕಾಯ್ತದೆ ನನ್ನ ಕರ್ಮುಕ್ಕೆ ಅದ್ರಾಗೂ ನೀರಾವರಿ ಜಮೀನು ಮಾಡ್ತಾ ಇದೆಯಾ ಮತ್ತು ನಾನೇನು ಮಣ್ಣೊಯ್ಕೋಬೇಕೇನಮ್ಮ ನಾನು ಹೆಣ್ಮಕ್ಳು ಜಮೀನು ತಕೊಂಡು ಎಲ್ಲ ಮಾಡ್ತಾರೆ ಒಡವೆ ಮುಖ್ಯ ಹೆಣ್ಮಕ್ಳಿಗೆ ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ನೀ ದುಡ್ಬೇಕು ಆ ಅಪ್ಪಿ ಹಂಗೋ ಬಂದಿದ್ದ ಹಾಳು ಮಾಡಿ ಕಳಿಸ್ಬಿಟ್ಟ ಅಯ್ಯೋ ಇರು ಹೋಗ್ಬಿಟ್ಟು ಅಯ್ಯಪ್ಪ ಅಂತ ತಿರುಗಿ ಮಾತಾಡ್ತೀನಿ ನೀನು ಏನು ಮಾತಾಡೋಣ ಸೈನ್ ಹಾಕಿಲ್ಲ ಕಣಮ್ಮ ಅಷ್ಟೇನೆ ಥೂ ನಿನ್ನಂತ ಮಗ ಯಾವ ಶತ್ರುಗೂ ಸಿಗೋದು ಬೇಡ ಅಣ್ಣ ಅಣ್ಣ ನಿನ್ನಂತ ತಲೆ ಇಲ್ದಿರೋ ಅಮ್ಮನೂ ಯಾರಿಗೂ ಸಿಗೋದು ಬೇಡ ಥೂ